ನಾವಲ್ಲಿ? ನಾವು ಕೋಲ್ಡ್ ವಾಟರ್ ಬಾವಿ, ಮಲ್ಪೆ, ಮಣಿಪಾಲು. ಕೋಲ್ಡ್ ವಾಟರ್ ಯಾವುದು? ಅದೊಂದಿದೆ. ತಣ್ಣೀರ್ ಬಾವಿ. ಬಂದ್ಬಿಟ್ಟು ಮಾಡ್ಕೊಳ್ಳಿ ನನಗೆ ಜಾಸ್ತಿ ಒಳಗೆ ಹತ್ತು ಇದೇ ಸಿಕ್ಕಿದ್ದು. ಸುಮ್ಮನೆ ಬನ್ನೊಳಗೆ ಹಾ ಹಾ 40 rupees. ಏನ್ ನೋವು ಮಾಡ್ತಾರೆ. ಹಿಂಗೆ ಫುಲ್ ಪ್ಲಾನ್ ಮಾಡಿದೀವಿ ಅಂಡ್ ಈವೆಂಟ್ಸ್ ಏನೇನ್ ಬೇಕು ಅದೆಲ್ಲ ಮಾಡಿದೀವಿ. ಏನೇನ್ ರೀಲ್ಸ್ ಮಾಡ್ಬೇಕು, ಈ ಆಂಟೀಸ್ಗೆ ಏನ್ ರೀಲ್ಸ್ ಕೊಡ್ಬೇಕು. ಇದೇ ಡೈಲಾಗ್. ಐ ಆಲ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ವೆನ್ಸ್ಡೇ, ಸೊ ಹಾಗೆ ನಾನು ಊರಿಗೆ ಹೊರಟಿದ್ದೆ. ಸೊ ನಮ್ಮದು ಒಂದು ಸ್ಮಾಲ್ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಆಗಿದೆ. ಸೊ ಹಾಗಾಗಿ ನಾನು ಇವತ್ತು ಊರಿಗೆ ಹೊರಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆ ಬೇಗನೆ ಹೊರಟಿದ್ದೆ ನಾನು ಊರಿಗೆ, ಆದರೆ ಬಸ್ ಸಿಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗೆ ಒಂದು 11:30 ಅಷ್ಟೊತ್ತಿಗೆ ಎಲ್ಲ ಮನೆಗೆ ರೀಚ್ ಆದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತು ಒಂದು 12:30 ಅಷ್ಟೊತ್ತಿಗೆ ನಾವು ಹೊರಟ್ವಿ ಅಲ್ಲಿಂದ. ಇವಾಗ ನಾವು ಮಂಡ್ಯದಿಂದ ಹೊರಟಿದ್ವಿ. ಇವಾಗ ಮೈಸೂರಲ್ಲಿದ್ದೀವಿ. ಇನ್ನೇನು ಇಲ್ಲಿಂದ ಮಡಿಕೇರಿಗೆ ಹೋಗ್ಬೇಕು. ಒಂದು 4:30 ಆಗುತ್ತೆ ಮಡಿಕೇರಿ ರೀಚ್ ಆಗುವಷ್ಟೊತ್ತಿಗೆ. ಅಷ್ಟೊತ್ತಾಗುತ್ತಲ್ಲ. ಹೌದಾ? ಸರಿ, ಒಂದು 2 o'clock ಮಡಿಕೇರಿ ರೀಚ್ ಆಗ್ತೀವಿ ಅಂತ ನಮ್ಮಣ್ಣ ಹೇಳಿದ್ರು. ಕರೆಕ್ಟ್ ಆಗಿ 4 ಗಂಟೆ. ನಾನು ಆಗ್ಲೇ ಹೇಳಿಲ್ಲ 4 ಗಂಟೆಗೆ. 3 o'clock ಕಂಡ್ರೆ 5 o'clock ಅಂದ್ಬಿಡಿ. ಹಾ, 4 ಗಂಟೆ ಆಗುತ್ತಂತೆ ರೀಚ್ ಆಗೋಷ್ಟೊತ್ತಿಗೆ. ಹೋಗಿ ರೆಸ್ಟ್ ಮಾಡಿ ಅವತ್ತು ನೈಟು ಮಡಿಕೇರಿಯಲ್ಲಿ ಉಳ್ಕೊಂಡು ಬೆಳಿಗ್ಗೆ ಅಲ್ಲಿಂದ ನಾವು ಉಡುಪಿಗೆ ಹೊರಡ್ತಾ ಇದ್ವಿ. ಏನಂತ ಇಲ್ಲಿ ಇವನ್ನ ಮಾತಾಡ್ಸ್ತೀನಿ, ವಿನಯ್. ಆಯ್ತಾಯ್ತು, ಡ್ರೈವಿಂಗ್ ಮಾಡು, ಹಂಗೆ ಸ್ವಲ್ಪ ಮಾತಾಡು. ಇಲ್ಲ, ಏನಂತ ಮಾತಾಡ್ಬೇಕು ಬೋಲೋ. ಏನ್ ಅನ್ಸ್ತಾ ಇದೆ? ಏನ್ ಅನ್ಸ್ತಾ ಇದೆ ಅಂದ್ರೆ AC ಇಲ್ಲದೆ ತುಂಬಾ ಶೆಕೆ ಅನ್ಸ್ತಾ ಇದೆ. ಅದು ಅದಲ್ಲ, ಮತ್ತೆ ಇನ್ಯಾವುದು? ನಾಳೆ ಟ್ರಿಪ್ ಹೋಗ್ತಾ ಇರೋದು, ಏನ್ ಎಕ್ಸ್ಪೆಕ್ಟೇಷನ್ ಇದೆ? ನೀರಲ್ಲಿ ನಾನು ಈಜ್ ಕಲ್ತೆ ಬರ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಹೌದಾ? ಹೌದು. ಸಮುದ್ರದಲ್ಲಿ ಈಜ್ ಕಲಿಯೋದಾ? ಸಮುದ್ರದ ಒಟ್ಟಿಗೆ ಹೊಳೆ ಎರಡು. ಯಾವ್ಯಾವ ಬೀಚ್ ಹೋಗ್ತಾ ಇದೀವಿ ನಾವಲ್ಲಿ? ನಾವು ಕೋಲ್ಡ್ ವಾಟರ್ ಬಾವಿ, ಮಲ್ಪೆ, ಮಣಿಪಾಲು. ಕೋಲ್ಡ್ ವಾಟರ್ ಯಾವುದು? ಅದೊಂದಿದೆ. ತಣ್ಣೀರ್ ಬಾವಿ. ಅದೇ ತಣ್ಣೀರ್ ಬಾವಿ, ಕೋಲ್ಡ್ ವಾಟರ್ ಬಾವಿ ಇದೆ. ಅದೇ. ಆಮೇಲೆ ಅದೆಲ್ಲ ಸೆಕೆಂಡ್ ಡೇ, ಎರಡನೇ ದಿನದ ಶುಭಾರಂಭದಲ್ಲಿ. ಫಸ್ಟ್ ದಿನ ವಾಟರ್ ಗೇಮ್ಸ್ ಪ್ಯಾಕೇಜ್ ನ ಪರ್ಚೇಸ್ ಮಾಡಿದೀವಲ್ಲ ಅಲ್ಲಿ. ಇವಾಗ ಸ್ವಲ್ಪ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ಬೆಂಗಳೂರಿಂದ ಲಾಗ್ ಮಾಡ್ಕೊಂಡ್ ಬಾ ಅಂತಂದು ಇವಳಿಗೆ ಮೂಡ್ ಔಟೇ ಆಗೋಗ್ಬಿಟ್ಟಿತ್ತು ನಮ್ಮ ಚೈತ್ರನ್ಗೆ. ಇದು ಇವಾಗ ಸ್ವಲ್ಪ ಖುಷಿ ಆಗಿದ್ದಾಳೆ, ಹಂಗಾಗಿ ನಾನು ಸಹ ಇವಾಗ ಖುಷಿ ಆದೆ. ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ನಾವು ಎಲ್ಲ ಅಲ್ಲಿ ಮಡಿಕೇರಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ನಾವೇ ದೂರದವರು, ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಶೆಕೆ, ತುಂಬಾ ಬಿಸಿಲು.
ಮತ್ತೆ ಬೇರೆ ನಂಗೇನು ಬೇಡ ಸ್ವೀಟ್. ಏನಿಲ್ಲ. ಮಮ್ಮಿಗ್ ಬೇಕಾ? ಬೇರೆ ಏನ್ ಬೇಡ ಸ್ವೀಟ್. पानी चाहिए बस. ಸಿಗ್ನಲ್ಲೇ ಬಿಟ್ಟಿಲ್ಲಪ್ಪ. ಚಕ್ಲಿ ಐತೆ ತಿನ್ನು. ಏನೋ ತಗೊಂಡ. ಕಣ್ಣು ಎಲ್ಲ ಕಣ್ಣನ್ ದಾರಿ ಕಳಿಸ್ತೀನಿ ಗ್ರೂಪಿಗೆ. ಇವಂದೆ ವಯಸ್ಸು. ಸಿನಿಮಾ ಗರ್ಜನೆ ಹಾಕ್ತೀನಿ ಇದ್ನ. ಸಿನಿಮಾ ಗರ್ಜನೆ ಅದೇ ಆಟೋಮೆಟಿಕ್ ಪ್ಲೇ ಆಗುತ್ತೆ. ಇದು ಕೇಳಿದೀನಿ ಮಮ್ಮಿ. ಅವಾಗ ಕೇಳಿ ಅವಾಗ తీసుಕೊಂಡಲ್ಲ ಅವಾಗ. ಚಡ್ಡಿ ಮಿಡ್ಡಿ ಹಾಕೊಂಡ್ ಬರಕ್ ಹೇಳ್ಬೇಕಿತ್ತು. ಯಾರ್ದು ನಿಂತಾನೆ. ಇದೇ ಮೂರು ಮಮ್ಮಿ ಅದೇ ಮಾತಾಡಿದ್ದು ದುಬಾರಿ ಬೇಡ. ಅವಳು ನೈಟ್ ಹಾಕೋಬ್ಲೆ ಸುಂದಿರು. ಅದೇ ಸರಿ ನೈಟ್ ಹಾಕೋಬ್ಲೆ ಅವಳು. ಅವಳು ಬೇರೆ ಹಾಕೋದ್ರೆ ನಾನು ಗಾಡಿ ಹತ್ತೋದಿಲ್ಲ. ಅವಳು ನೈಟ್ ಬಿಟ್ರೆ ಸ್ವೀಟ್ ಆಂಟಿಗ ಅಮ್ಮ ಒಂಥರ ರೌಡಿ ರವಿ ಸ್ವಲ್ಪ ಸವಿತನ ಜಾಸ್ತಿ ಹೊಡಿಕೊಳ್ಳೋದು. ಸೂಪ್ ಕುಡಿತೀಯಾ? ಅದೇ ಹೊಟ್ಟೆ ಇಲ್ಲ ಇಲ್ಲ ಬಂದ್ಬಿಟ್ಟು ಮಾಡ್ಕೊಳ್ಳಿ ನನಗಿಲ್ಲ. ಅದು ಶಂಕೆಯಿಂದ ಹೋದಾಗ್ಲೇನೆ ಗೊತ್ತಾಗೋದು. ಅದಕ್ಕೆ ನಮ್ಗೆ ಅದು ಅನುಭವ ನಾನು ಬೇಕಂತ ಮಾಡಿಸ್ತಾ ಇದ್ದೀನಿ. ನನಗೆ ಗೊತ್ತು. ಇಲ್ಲ ಇದೆಲ್ಲ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ ಅಂದ್ರೆ ಒಂದೇ ವೆರೈಟಿ. ಒಂದು ವೆರೈಟಿ ಇದು ರೋಟಿ ತಿನ್ನೋ ಒಂದು ಬಿರಿಯಾನಿ ಆಗುತ್ತೆ. ಅದನ್ನ ಮೈಟು ಮಾಡ್ತಾರೆ. ಅಲ್ಲಿ ಬಂದ ಸ್ವಲ್ಪ ಸೂಪ್ನ ಸೇರಿಸ್ಬೋದು. ಒಂದು ಚಿಕನ್ ಬಿರಿಯಾನಿ ಮತ್ತೆ ಎಸಿ ಅಂದ್ರೆ ಇನ್ನೇನು ಅಂತ ಅಂದ್ಕೊಂಡಿದ್ರಿ ಇಷ್ಟು ದಿನ? ವೈಟ್ ಹಾಕಿದ್ರೆ ಯಾವಾಗಲೂ ಸುತ್ತದಲ್ಲಿರೋರು ವೈಟ್ ಹಾಕ್ಬೇಕು. ಯಾವುದು ಆಗಕ್ಕಾಯ್ತದ. ಇದು ಗಾಳಿ ಆಡುತ್ತೆ ಫ್ರೀ ಅದೇ ಥರ ನಿಮಗೆ ಇದ್ರ ಮೇಲೆ ಜಾಸ್ತಿ ಒಲವು ಅದಕ್ಕೆ ಉದ್ದೇಶಕ್ಕೆ ಹಾಕತ್ತೀನಿ. ಏನಿಲ್ಲ. ಇದೇ ಸಿಕ್ಕಿದ್ದು ಇದೇ ಸಿಕ್ಕಿದ್ದು ನನಗೆ. ಅದಂದ್ರೆ ಬರುತ್ತೆ. ಇಲ್ಲ ಆಟ ಆಡಿಲ್ವಾ? ಇದೆಲ್ಲ ಬಿಚ್ಚಿ ಹೇಳಕ್ಕೋಗಲ್ಲ. ಇದೆ ನೀರಂದ್ರೆ ಎಷ್ಟು ಹೋಗ್ತೀನಿ ಗೊತ್ತಿಲ್ಲ, ಸುಮ್ಮನೆ ಇದೆ. ಮಗು ಇದು ಬಿಚ್ಚು ಹೋಗಲ್ಲ ಕಣ್ಣು. ಇಲ್ಲಿ ಸಿಗಾಕಿಂದ ಹಾಕಬಿಟ್ಟು
ಮಾಡ್ತಿದ್ದೀರಾ? ಏನ್ ಮ್ಯಾಮ್ ಎಂತಂದ್ರೆ ತಿನ್ಸ ಸರಿ ಆಯ್ತು ಮಾಡಿ ಬರ್ತೀವಿ ನಾವು. ಬಾಯ್. 10 ಗಂಟೆ ಕಣ್ಮುಚ್ಕೊಂಡಿರು ಬರ್ತೀವಿ. ಬಾಯ್. ರೋಟಿ ತಗೋ, ಬಿರಿಯಾನಿ ಅಂತ ತಿಂತಾನೆ. ಎಕ್ಸ್ಕ್ಯೂಸ್ ಮೀ. ಸೊ ಲೈಫ್ ಸೋಡಾ. ಓಕೆ. ಡಿಸ್ಟರ್ಬೆನ್ಸ್. ಹೋಗುವಾಗ ಕುಶಾಲನಗರಲ್ಲಿ ಒಂದು ಸ್ಟಾಪ್ ಕೊಟ್ವಿ, ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು. ಹಾಗೆ ಜರ್ನಿ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಆಯ್ತು ನಮಗೆ, ಬಿಕಾಸ್ AC ಕೆಟ್ಟೋಗ್ಬಿಟ್ಟಿತ್ತು. ಸೊ ಸಖತ್ ಶೆಕೆ ಆಗ್ತಾ ಇತ್ತು. ಬಟ್ ಹೆಂಗೋ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅನ್ಸ್ಬಿಟ್ಟಿತ್ತು. ಸೊ ನಾವು ಹೋಗಿದ್ದು ಮಧ್ಯಾಹ್ನ ಟೈಮು, ತುಂಬಾನೇ ಬಿಸಿಲಿತ್ತು ಅವಾಗ. ಸೊ ಹೆಂಗೋ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡು ಹೋಗಿದ್ಕೆ ಅಷ್ಟು ಗೊತ್ತಾಗಿಲ್ಲ. ಬಟ್ ತುಂಬಾನೇ ಶೆಕೆ ಅನಿಸ್ತಾ ಇತ್ತು.
ಇವಾಗ ನಾವು ನಮ್ಮ ಮಾಮ ಅವ್ರದ್ದು ಶಾಪ್ ಇದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ, ಸೊ ಹಂಗೆ ಅಲ್ಲಿಗೆ ಹೋಗ್ತಾ ಇದೀವಿ. ಸುಮ್ಮನೆ ಇದ್ ಕೊಡ್ತೀರಾ ಫ್ರೀ ಆಗಿ? ನಮ್ಮ ಹತ್ರ ದುಡ್ಡಿಲ್ಲ, ತುಂಬಾ ಹಸ್ವಾಗ್ತಾ ಇದೆ. ಹೌದಾ? ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡ್ ಬನ್ನಿ. ನೀವ್ ಇಲ್ಲಿದ್ದೀರಲ್ಲ, ಇವಾಗೇನು ಬೇಡ. ಕಾಫಿ ಕಾಫಿ ಕುಡಿತೀವಿ, ಒಂದ್ 10 ನಿಮಿಷ ಆಗ್ಲಿ. ಇವಾಗ ಭೋಜನ ಮಾಡಿ ಎಲ್ಲಿ ಮಾಡೋದು ಎಲ್ರು ನೆನಪಿಸ್ಕೊಂಡ್ ತಿನ್ವಿ, ಎಲ್ರು ನೆನಪಿಸ್ಕೊಂಡು ತಿನ್ವಿ. ಸಾಕಾಗಿಲ್ವಾ? ಇನ್ನೊಂದ್ ರೌಂಡ್ ತಿನ್ನೋಣ ಬಿಡಿ. ಅಲ್ಲಿ ಗಂಟ ಬರಕ್ ಸಾಧ್ಯ ಬನ್ನಿ ಇವಾಗ ಹೋಗಿ ತಿನ್ಕೊಂಡ್ ಬರೋಣ. ಇನ್ನೊಂದ್ ರೌಂಡ್ ನಮಗ್ ತುಂಬಿದೆ, ನೀವ್ ತಿಂದ್ರಿ, ನೀವ್ ತಿನ್ನಿ. ಅಲ್ಲಿ ಬೀಚಲ್ಲೆಲ್ಲ ಶೂಸ್ ಹಾಕೊಂತೀರಾ? ಇಲ್ಲ ಆಟಲ್ಲ ಮತ್ತೆ ಬರೀ ಕಲರ್ ಹೋಗದ ಇನ್ನೇನು ಚಪ್ಪಲಿ ಹಾಕಳಿ ಹೋಗ್ಬೇಕಂತ ಅಂತ ಮಾಮ ಹೇಳಿದ್ರು. ಮಾಮ ಕಾಲೇಜ್ ಸೇರಕ್ಕ ಏನ್ ಬೇಕು? ಯಾವುದು? ಇತ್ತಿನ ದೊಡ್ಡದು, ಇತ್ತಿನ ದೊಡ್ಡದಿಲ್ಲ ಅಂಕಲ್. ಅತ್ತೆ ಎತ್ಕಿನ ದೊಡ್ಡದಿಲ್ವಾ? ಇದ್ಯಾ? ಎಷ್ಟದು? 40 ರೂಪಾಯಿ ತೇರುದು. ಯಾವುದು? ಕಡ್ಡಿ ಇಲ್ಲ. ಎಷ್ಟು ಬೇಕು? 10 ರೂಪಾಯಿ ತೇರು ಕೊಡಿ. 10 ರೂಪಾಯಿಗೆ ಎರಡ? 5 ರೂಪಾಯಿಗ? 5 ರೂಪಾಯಿ ತೊಳಿ. ಒಂದು ಚಪ್ಪಲಿ ಎಷ್ಟು? 65 ಚಪ್ಪಲಿ. 65 ಒಳ್ಳೇದುಂಟ ನೋಡಿ. ನಮಸ್ತೆ. ಟೈಮ್ ಬಾನಾಗಿದೆ. ಇದು ಚಪ್ಪಲಿ ಅಲ್ಲ? ಇದು ಕೋಡ್ಬಳೆ. ಇದು ಇದು ಕೊಡಿ. ಅದು ಇದು 65 75. ಮತ್ತೆ ಎಷ್ಟು? 10 20 ಇದೆಷ್ಟು? 10 ಅದು ಚಿಕ್ಕದ ಅನ್ಸುತ್ತೆ. 40 40. ಹಾ ಹಾ ಹೌದಾ? ಮಾಡ್ತಾರೆ ಬಿಡಿ. ಸುಮ್ಮನೆ ಯಾವ್ದು ಸ್ಕೆಚ್? ಗುಡ್ಡೆ ಇದಿರಲ್ಲ? ಡಾರ್ಕ್ ಫ್ಯಾಂಟಸಿ ಅಲ್ಲ ಅದು. ಇದು 40 ರೂಪೀಸು. ಬಂದಿಲ್ಲ. ಇವಾಗ ನಮ್ಮ ಮಾಮನ್ ಶಾಪ್ ಇಂದ ಮನೆಗೆ ಹೋಗ್ತಾ ಇದೀವಿ. ಅವ್ರು ಬರೋದು ಇನ್ನೂ 1 hour ಆಗುತ್ತಂತೆ. ಸೊ ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಟ್ರಾವೆಲ್ ಮಾಡಿ ಬಿಸಿಲಲ್ಲಿ ಸ್ವಲ್ಪ ಸುಸ್ತಾಗಿದೆ. ಸೊ ಹಂಗಾಗಿ ಇವಾಗ ಹೊರಟಿದೀವಿ. ಸಾಕು ಏನಾಯ್ತು? ಮತ್ ಬಿಚ್ಚ ಬಿಚ್ಚ ಹೋಗ್ತಾ ಇರುತ್ತೆ. ನಾನು ಇಟ್ಕೊಂತೀನಿ. ಪ್ಯಾಕ್ ಮಾಡ್ಕೊಂಡು
ಇಡಕ್ ಆಯ್ತದ ಬಿಡ್ತಾರ ನೋಡಿ. ಓ ಇಲ್ಲಿ ಬಸ್ ಎಲ್ಲ ಸ್ಪೀಡ್ ಆಗಿ ಬರ್ತವೆ ರೀ. ಅಂದ್ರೆ ಇಲ್ಲ. ಅಥವಾ ಬೇಗ ಬೇಗ ಹಿಂದೆ ವಾಹನಗಳು ಬರ್ತಾವೆ. ಏನಿದು? ಪೊಂಗಲ್ ಆಯ್ತಾ ಡೋರು? ಪೊಂಗಲ್ ಮಿಕ್ಕಿ ಖಾರ. ಹಾ ಯಾರ್ ಬೇಕು? ಹಾ ಏನು ಏನು ಏನ್ ಬಂದಿರೋದು? ಹಾ ಹಾ ಬರಂಗಿಲ್ಲ. ಅಲ್ಲೇ ಎಲ್ಲ ಬಂದಿದ್ಯಾ? ಅಲ್ಲೇ ಕೂರು. ಏನ್ ಸಮಾಚಾರ? ಓಯ್ ಏಯ್ ಅಯ್ಯೋ, ಇಲ್ಲಿ ಒಳಗಡೆ ಎಲ್ಲ ಬರ್ತಿದೆ. ನಾವು ಅಜ್ಜಿ ಮನೆಗೆ ಬಂದ್ಮೇಲೆ ಹಾಗೆ ನಮ್ಮ ಅಕ್ಕನು ಬಂದ್ರು. ಸೊ ಅವ್ರ ಮನೆ ಹತ್ರ ಒಂದು ನಾಯಿ ಇದೆ, ಬ್ಲ್ಯಾಕಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಕ್ಕ ಅವ್ರೇನಾದ್ರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ರೆ ಹಿಂದಿಂದನೇ ಬರ್ತಾ ಇರುತ್ತೆ. ಸೊ ಇದು ಮನೆ ತನಕನೂ ಬಂದ್ಬಿಟ್ಟಿತ್ತು. ಸೊ ಹಾಗೆ ಇದನ್ನ ಪೆಟ್ ಮಾಡ್ತಾ ಇದ್ದೀನಿ. ನನಗೆ ಹೇಳಿದ್ರೆ ನಿಂದೆ ಮೈಕ್ ಏನ್ ಬೇಕಾದ್ರೂ ಮಾತಾಡ್ಬೋದು. ಚಾನ್ಸ್ ನಮ್ಮ ಅಮ್ಮ ಕೊಡಿ, ನಮ್ಮ ಅಮ್ಮ ಚೆನ್ನಾಗಿ ಮಾತಾಡ್ತಾರೆ. ಏನೂ ಇಲ್ಲ, ಇವತ್ ನಾಳೆ ಒಂದಿನ ಹಾಫ್ ಡೇ ಇದೆ, ಅದನ್ನ ನಾವು ಬಂಕ್ ಮಾಡ್ತೀವಿ. ಬಂಕ್ ಮಾಡಕ್ ಕಲಿಬೇಕು ನೀನು. ಕಲ್ತಿದ್ದೀನಿ ನಾನು. ಒಂದು ಬಾವುಟೆ ಅಂತೆ ಬಂಕ್ ಮಾಡ ಇದ್ ಮಾಡತ್ತಂತೆ. ನಾನಂತೆ ಇವಾಗಿಂದನೇ ಕಲಿಬೇಕು ನೀನ್ ಬಂಕ್ ಮಾಡಕ್ಕೆ. ಬರೋ ವರ್ಷ ಬಂಕ್ ಮಾಡ್ಬೇಕಲ್ಲ. ನಾನು ಇವಳು 6th ಇಂದಾನೆ ಕಲ್ತಾಳಂತ. ಅದಕ್ಕೆ ಈಗ ಐಫೈ ಕೊಟ್ಟಿದ್ದಾರೆ. ಅಲ್ವಾ ಕರೆಕ್ಟ್. ಕಾಲೇಜ್ ಬಂದ್ಮೇಲೆ ನಿಮ್ದೇ ಅದೇ ಮನೆ ನೋಡ್ಕೊಳಕ್ಕೆ ಅದೇ ಬಂಕ್ ಇವರಿಗೆ. ಹಂಗೆ ಹಿಂಗು ಎಲ್ಲ ಮಾಡಿದೀವಿ. ಟ್ರಿಪ್ ಹೋಗ್ತಾ ಇದೀವಿ. ಹೆಂಗ್ ಅನ್ಸ್ತಾ ಇದೆ ಇಶಿತಾ ನಿಮ್ಗೆ? ಫುಲ್ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಅವಾಗ ವಿಡಿಯೋ ಕಾಲ್ ಯಾರಿಗೆ? ಅದು ಅವಿಷ ಇದ್ದಾಳಲ್ಲ ಅವಳು ಅವಾಗ ಬರ್ತಾ ಇದ್ದಾಳೆ. ಅವಳು ಅವಾಗ ಕಾಲ್ ಮಾಡ್ತಿದ್ದಾಳೆ. ಫುಲ್ ಇದೇ ತರ ಡ್ರೆಸ್ ಕೋಡ್ ಎಲ್ಲ ಇದೆ. ಇಲ್ಲಿ ನೋಡಿದೆ ಎಷ್ಟು ಮಿಸ್ ಕಾಲ್ಸ್. ಹಂಗೆ ಫುಲ್ ಪ್ಲಾನ್ ಮಾಡಿದೀವಿ. ಅಂಡ್ ಈವೆಂಟ್ಸ್ ಏನೇನ್ ಬೇಕು ಅದೆಲ್ಲ ಮಾಡಿದೀವಿ. ಏನೇನ್ ರೀಲ್ಸ್ ಮಾಡ್ಬೇಕು, ಈ ಆಂಟೀಸ್ಗೆ ಏನ್ ರೀಲ್ಸ್ ಕೊಡ್ಬೇಕು, ಏನೇನ್ ಗೇಮ್ಸ್ ಮತ್ತೆ ಇನ್ನೇನು ನಂಗೆ ಹೆಂಗೆ ಟೈಮ್ ಪಾರ್ಟಿ ಅಲ್ಲ ಕುಡಿತಿರ್ತಾರಲ್ವಾ, ಅಲ್ಲೆಲ್ಲ
ಕುಡಿತಿರ್ತಾರಲ್ವಾ ಅವಾಗ ಅವ್ರ ಮುಂದೆ ನಾವ್ ಹೋಗಿ ಹೆಂಗ್ ಎಂಟರ್ಟೈನ್ಮೆಂಟ್ ಮಾಡ್ಬೋದು. ಅದೊಂದ್ ರೀಲ್ಸ್ ಇದೆ ಅದು ಇದೇ ತರ ಒಕೇಶನ್ಗೆ ಇರೋದು. ಅದು ರೀಲ್ಸ್ ಸಿಕ್ಕದೆ ತೋರಿಸ್ತೀನಿ. ಸೊ ಅದನ್ನ ಮಾಡ್ಬೇಕಂತಿದೀವಿ ಅವ್ರ ಮುಂದೆ, ಅವ್ರಿಗೆ ಗೊತ್ತಿಲ್ದೇನೆ. ಸ್ಟಾರ್ಟಿಂಗ್ ಖುಷಿ ಇತ್ತು, ತುಂಬಾ ಖುಷಿ ಇತ್ತು. ಕೇಳಿಲ್ಲ ಹೇಳ್ತೀನಿ ನಾನು, ತುಂಬಾ ಖುಷಿ ಆಯ್ತು. ಕಣ್ಣೀರೇ ಬಂದ್ಬಿಟ್ಟಿತ್ತು. ಅದು ಈಗ ಬಂದಿರೋದು. ಸ್ಟಾರ್ಟಿಂಗ್ ಸಕ್ಕತ್ ಖುಷಿ ಅಂದ್ರೆ ಟೂರ್ ಹೋಗೋದು ಅಂತ ಚಂದ ಖುಷಿಯಾಗಿತ್ತು. ಆಮೇಲೆ ಅಷ್ಟೊತ್ತಿಗೆ ಒನ್ ಡೇ ಆಲ್ಟ್ ಅಂದಾಗ್ಲೂ ಖುಷಿ ಆಯ್ತು. ಓಕೆ ಎಂಜಾಯ್ ಮಾಡ್ಕೊಂಡ್ ಬರೋಣ, ಎಲ್ಲ ಫ್ಯಾಮಿಲಿ ಹೋಯ್ತಿರೋದು ಅಂತ ಎಲ್ಲ ಖುಷಿ ಆಯ್ತು. ಎಲ್ಲ ಮಾತುಕತೆ ಶುರು ಆದಾಗನು ಖುಷಿ ಇತ್ತು, ಫುಲ್ ಖುಷಿ. ಮಾತುಕತೆ ಆಯ್ತಾ ಉಂಟು, ಅದು ಇದು ಎಲ್ಲಿ ಏನು ರೂಮ್ ಅದು ಇದು ಅಂತ ಎಲ್ಲ ಆಯ್ತು. ಅದೆಲ್ಲ ಆಯ್ತು. ನಾವು ಮತ್ತೆ ಪರ್ಚೇಸಿಂಗ್ ಇವತ್ ಮುಗಿಸಿದ್ವಿ, ನಾವು ಪರ್ಚೇಸಿಂಗ್ ಎಲ್ಲ ಮುಗಿಸಿದ್ವಿ. ಎಲ್ಲರೂ ಅವತ್ತೇ ಶಾಪಿಂಗ್ ಮಾಡಿದ್ದೆ. ನಾವ್ ಇವತ್ ಚಂದ ಮಾಡ್ಕೊ ಬಂದು ಇವಾಗ ನಾಳೆ ಹೋಗೋದಲ್ವಾ, ಮುಗ್ದೇ ಹೋಯ್ತದಲ್ಲ, ನಾಳೆ ಬಂದೇ ಬಿಡ್ತದಲ್ಲ ಅಂತ ಈಗ ಬೇಜಾರಾಯ್ತು. ಅಂದ್ರೆ ಎಕ್ಸೈಟ್ಮೆಂಟ್ ಮುಗ್ದೆ ಕಾಯ್ತಾ ಉಂಟಲ್ಲ ಅಂತ. ಇನ್ನು ಸ್ಟಾರ್ಟ್ ಆಗಿಲ್ಲ, ಇನ್ನು ಎಂಜಾಯ್ ಮಾಡಿಲ್ಲ, ಆಗ್ಲೇ ಮುಗ್ಯೋದ್ ಕಡೆ ಹೋಗಿ ನೀನ್ ಹೇಳ್ತಾ ಇರೋದು ಏನು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ಈಗ ಸ್ವಲ್ಪ ಬೇಜಾರು. ಅಯ್ಯೋ ನೀವ್ ಹೋಗ್ಬಿಟ್ರೆ ಮುಗ್ದೇ ಹೋಗ್ಬಿಡುತ್ತೆ, ಇನ್ನೂ ಒಂದ್ ವಾರ ಮುಂಚೆ ಇರ್ಬೇಕಾಗಿತ್ತು. ಹೋಗ ಇನ್ನೂ ಮಾತುಕತೆ ಅಲ್ಲ, ಇನ್ನೂ ಮಾತುಕತೆ ಈಗ ಹೋಗ್ ಬಂದ್ಮೇಲೆ ಈಗ ಮಾತುಕತೆ ಎಲ್ಲ ಮುಗ್ದೋಗುತ್ತೆ. ಅವ್ರವ್ರ ಪರ್ಗೇನ ಆ ಟ್ರಿಪ್ ಬಗ್ಗೆ ಮಾತಾಡೋದು ಒಂದ್ 2 ದಿನ ಮಾತಾಡ್ಬೋದು. ಚೆನ್ನಾಗಿತ್ತಲ್ಲ ಹಂಗಿತ್ತಲ್ಲ ಆಯ್ತು, ಆಮೇಲೆ ಇನ್ನು ಯಾರು ಇಲ್ಲ, ಇನ್ನು ಅವ್ರವ್ರದೇ ಬಿಸಿ ಆಗುತ್ತೆ. ಇನ್ನೂ ಒಂದ್ ವಾರ ಇದ್ದಿದ್ರೆ ಪುನಃ ಅದೇ ಮಾತುಕತೆ, ಏನ್ರ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಎಲ್ಲ ರೆಡಿ ಆಯ್ತಾ, ಅದು ಇದು ಮಾತುಕತೆ. ಇದು ಬಿಟ್ಬಿಡಿ, ಇದೆಲ್ಲ ಹೋಗ್ ಬಂದ್ಮೇಲೆ ನೆಕ್ಸ್ಟ್ ವರ್ಷದ್ನ ಇವಾಗ್ಲೇ ಪ್ಲಾನ್ ಪ್ಲೈನ್ ಅಲ್ಲಿ ಗೋವಾ ಅಂದ್ರೆ ಖುಷಿ ಇದೆ, ಹೋಗೋ ಇದೆಲ್ಲ ಖುಷಿ ಇದೆ. ನಾ ರವೆ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ ತಿನ್ನಕ್ಕೆ. ಏನ್ ನೋವು ಮಾಡ್ತಾ ಯಾರಿಗೆ ಇದು ಒಬ್ರೊಬ್ರಿಗೆ ಒಂದೊಂದು ಚಪ್ಪಲಿ ಆಮೇಲೆ ಆಗ್ತದೆ. ಅದೆರಡು ಇಷ್ಟು ಇಟ್ಕೊಂಡಿರೋದು ಭಾರ ಉಂಟದು, ಆಗಲ್ಲ ಭಾರ ಬಸ್ ನಿಮ್ಬೇಕಲ್ವಾ? ಇದು ಹೊಸದು, ಅದು ಹಳೇದು. ಇದು ಅಲ್ಲಿ ತಗೋಬೇಕು. ಸರಿ ಆಗುತ್ತೆ ಅಂತ ಫ್ಯಾನಿಗೆ. ನಿಮ್ಮ ಅಜ್ಜಿನ ಕೇಳಿ. ಅಜ್ಜಿನಾ ಸರಿ ಆಗುತ್ತೆ ಫ್ಯಾನ್. ಅಯ್ಯೋ ಇವರು ಎಲ್ಲಿ ಹೋಗ್ತಿದಾರೋ ನನಗಂತೂ ಒಬ್ಬರೇ ಟ್ರಿಪ್ ಹೋಗ್ತಿದೀವ, ಒಂದ್ ವಾರ ಟ್ರಿಪ್ ಹೋಗ್ತಿದೀವ. ನೋಡಿಲ್ಲ ನೋಡಿದೆ ಇಲ್ಲಿ ನೋಡಿದೆ. ನಾಳೆ ಟ್ರಿಪ್ಗೆ ಹೋಗ್ತಿರೋ ಖುಷಿಗೆ ಸ್ವೀಟ್ ಎಲ್ಲ ತಿಂದಿದ್ದಾರೆ. ಹಂಚಬೇಕು ಇವಾಗ. ಏನ್ ಮಾಡ್ತಾ ಇದ್ದೀರಾ? ಸಾಕತ್ತು. ಇವಾಗ ಇಲ್ಲಿದಾರಲ್ಲ ಅವರು ದೊಡ್ಡವರು ನಮ್ಮ ಇಷ್ಟರಲ್ಲಿ. ಈಗ ಅವರು ಕತೆ ಹೇಳಿ ಮಲಗಿಸ್ತಾರೆ. ಬೆಡ್ಶೀಟ್ ಒತ್ಸು ನಂಗೆ ಒತ್ಸು. ಹಲೋ ಕತೆ ಅವನಿಗೆ ಸ್ವಲ್ಪ ಫೋಕಸಿಂಗ್ ಕೊಡು. ಚಿನ್ನು ನೋಡು, ಚಿನ್ನು ನೋಡಿ ಅವ್ರು ನಮ್ಮ ಅಣ್ಣ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ನಾವೇ ಮಾಡ್ಕೊಬಿಟ್ಟು ನಿಮ್ ಪಪ್ಪ ಮಮ್ಮಿನೇ ಅಲ್ಲಿಗೆ ಓಡಿಸ್ಬಿಡೋದ? ಅವನು ಬರ್ಲಿ. ಅಯ್ಯೋ ಸಾರಿ ಅವನು ಬರ್ಲಿ ಉಂಟುತ್ತಾನೆ. ನಿಮ್ಗೆ 2 ದಿನ ಇದಾರೆ, ನಾವು ನಿದ್ರ ಮಾಡ್ತಿದೀವಿ. ಅಲ್ಲ ಚಿನ್ನು ಕತೆ ಹೇಳ್ತೀನಿ. ನೀವು ಹಾಕೊಂಡು ಹೋಗ್ಬೇಕಣ್ಣ, ಈ ಕಡೆ ಹೋಗ್ಬೇಕು. ಇಲ್ಲಿ ಇಕ್ಕಟ್ಟೈತೈತೆ. ಸರಿ ಹೋಗಿರಿ ಆ ಕಡೆಗೆ ಹೋಗಿ. ಇದೇ ಹೊಸ ದಿವ್ಯಾಂಶ್.
ಅಂದ್ರೆ ಅವ್ರು ನೀಟಾಗಿ ಅದು ಶಿಸ್ತಿಂದ ಒರ್ಸೋದು. ಸ್ವಲ್ಪ ಒತ್ತಬೇಕಣ್ಣ. ಹ್ಞೂ ಚಿನ್ನ ಒತ್ತೀನಿ. ಗಾಯ್ಸ್ ನಮ್ಮ ಅಣ್ಣ ಇವರು ಕತೆ ಹೇಳ್ತಾರೆ ಇವಾಗ. ಯವ್ವ ಕತೆ ಹೇಳೋಣ. ಬರೀ ಮಲ್ಗದು ಒದ್ದಾಡೋದೇ ಆಯ್ತು. ಬೇಗ ಹೇಳ್ರು ನಮ್ ಕೈ ಇರ್ಲಾರ್ದೇನೆ ಅದ್ ತಗೊಂಡ್ ಚಾಕ್ ತಗೊಂಡ್ ಕುಯ್ದಾಕಿರಲ್ಲ ಅಂತ. ಹೇಳ ಕತೆ. ಇವಾಗ ನಿಂಗೆ ಇಟ್ಕೊಡ್ಬೇಕಲ್ಲ ಕೈ ಕೊಟ್ಬಿಟ್ಟು. ಅದೊಂದು ಇದು ಅಯ್ಯೋ ನಮ್ಮ ಸ್ಕೂಲಲ್ಲಿ ಹೋದಾಗಿಂದ ಇದೇ ಡೈಲಾಗು. ಟ್ಯೂಷನಿಗೆ ಹೋದಾಗ್ಲೂ ಇದೇ ಡೈಲಾಗು, ಇವಾಗ್ಲೂ ಇದೇ ಒಂದು ಡೈಲಾಗ್ ಕಣ್ರಿ ರೀ. ಸಂಭಾಷಣೆ ಮತ್ತೆ ಅಲ್ಲ ಸಂಭಾಷಣೆ ಚಿತ್ರಕಥೆ ಆಗ್ಲೂ ಇದೇ ಡೈಲಾಗೆ. ಚಿನ್ನು ಬೇಕಿದ್ರೆ ರೆಕಾರ್ಡಿಂಗ್ ಮಾಡ್ಕೊ ನಮ್ಮ ಮಮ್ಮಿದು. ಸಂಭಾಷಣೆ ಚಿತ್ರಕಥೆ ಎಲ್ಲಾನು ರಾಜೇಶ್ವರಿಗೆ. ಕತೆ ಇದು ಯಾವ ತರ ಕತೆ ಅಂತಂದ್ರೆ ಇದು ಸೀಕ್ರೆಟ್ ಕತೆ. ಮತ್ತೆ ಹೇಳ್ತೀನಿ ಏನಂತ, ಇದು ಸಾರಾಂಶ ಹೇಳ್ಬಿಡ್ತೀನಿ. ಯಾವ ತರ ಕತೆ ಅಂದ್ರೆ ಇದು ಒಂದು ಮನೆಯಲ್ಲಿ ನಡೆಯುವಂತ ಒಂದು ಏನ್ ಹೇಳ್ಬೋದು, ಒಂದು ಕತೆ ಇವತ್ತಿಗೆ ಎಪಿಸೋಡ್ ಮುಗೀತು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರು ಆತರ ಮಾಡಿರೋದು, ಹೇಗ್ ಮಾಡಿರೋದು, ಯಾವುದೋ ಒಂದು ಏನು ಡೆಡ್ಲಿ ವೆಪನ್ ನ ಯೂಸ್ ಮಾಡಿದ್ದಾರೆ ಅಂತ ರಿವೀಲ್ ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ನೈಟ್. ಗುಡ್ ನೈಟ್, ಬಾಯ್ ಗಾಯ್ಸ್. ಎಲ್ಲಿಗೋದ್ರೂ ಬಾಲ ಗೊತ್ತಿತ್ತು. ಕೆಲಸ 3 ಗಂಟೆಗೆ ಇಡಲ್ವಾ? 3 ಗಂಟೆ ರೆಡಿ ಆಗ್ತಿಲ್ಲ. ಸ್ನಾನ ಮಾಡಿ ನಂದು ನೀವೆಲ್ಲ 1 ಅವರ್ ನೋಡಿ 3:30ಗೆ ನೋಡ್ಬೇಕು. ಎಷ್ಟು ಗಂಟೆಗೆ ಹೊರಡೋದು ಇಲ್ಲಿಂದ? ಇಲ್ಲಿಗೆ 4:30 ಅಂತಾನೆ ಹೇಳಿರೋದು. ಅಂದ್ರೆ 5 ಗಂಟೆ ಅಂತ ಒಂದು ಇಟ್ಕೊಳ್ಳಿ ಅಂತ. ಇಲ್ಲಿಂದ ಎಷ್ಟು ಜರ್ನಿ ಅಲ್ಲಿಗೆ ಗೊತ್ತಿಲ್ಲ. ಇಲ್ಲಿಂದ ಮಧ್ಯಾಹ್ನ ಜರ್ನಿ ಅಂತ ಗೊತ್ತು. 5 ಅವರ್ಸ್ ಅಂತ ಅಂದ್ರೆ 5 ಅವರ್ಸ್ ಬ್ಯಾಂಗ್ಳೂರ್ ಬರ್ಬೋದು. ಅಯ್ಯಪ್ಪ ಸುಸ್ತಾಯ್ತು ಕಣಪ್ಪ. ಮಾಡಿಸಿಟ್ಕೊಂಡ್ರೆ ಬೇಕಾದ ಮಾಡ್ಕೊಂತಿಂದಲ್ಲ. ಸತಿ ಹಬ್ಬಕ್ಕೆ ಹೋಗಿದ್ದು ಅಲ್ಲಿ ತರ ಎಷ್ಟು ತಿಂದಿದ್ದು ಮನೆ ತೊಗೊಂಡೋಗಿಲ್ಲ. ತಿಂದಂಗೆ ಅನಿಸಿಲ್ಲ. ಸೊ ಇವಾಗ ನಾನು ನಮ್ಮ ಅಕ್ಕನ ಮನೆಗೆ ಬಂದೆ. ಅಲ್ಲಿಂದಾನೆ ರೆಡಿ ಆಗೋಣ ಅಂತ ಅನ್ಬಿಟ್ಟು. ಸೊ ಎಲ್ಲ ಒಟ್ಟಿಗೆ ಒಂದೇ ಮನೇಲಿ ರೆಡಿ ಆದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ ಸೊ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ಬೆಳಿಗ್ಗೆ ಬೇಗನೆ 3:30ಗೆ ಎದ್ದೇಳ್ಬೇಕು ಅಂತ ಹೇಳಿದ್ದಾರೆ. ಸೊ ಅದೆಷ್ಟು ಚೆನ್ನಾಗಿ ನಿದ್ದೆ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಬಟ್ ವೆರಿ ಎಕ್ಸೈಟೆಡ್. ನಾಳೆ ಎಲ್ಲಾ ಟ್ರಿಪ್ ಹೋಗೋದು ಸಖತ್ ಎಕ್ಸೈಟ್ಮೆಂಟ್ ಇದೆ. ಸೊ ನೋಡೋಣ ಹೆಂಗಾಗುತ್ತೆ ಡೇ ಅಂತ ಎಲ್ಲಾನು ಕೂಡ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ. ಸೊ ಈ ವ್ಲಾಗ್ ಅಲ್ಲಿ ಇಷ್ಟೇ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. See you all in the next vlog. Until then, take care and thank you for watching.